ಹಾಯ್ ಫ್ರೆಂಡ್ಸ್, RRB ಗ್ರೂಪ್ ಡಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಒಂದನೆಯ ಪ್ರಶ್ನೆ ನೋಡೋಣ ಬನ್ನಿ. ಒಂದನೆಯ ಪ್ರಶ್ನೆ, ಗಂಗಾ ನದಿಯ ಕೆಳಗಿನ ಯಾವ ಉಪನದಿಗಳು ಸೋನಾಪುರ ಬಳಿ ಪಾಟ್ನಾವನ್ನು ಸಂಧಿಸುತ್ತದೆ? ಒಂದನೇ ಆಪ್ಷನ್ ಗಂಡಕ್, ಎರಡನೇ ಆಪ್ಷನ್ ಕೋಸಿ, ಮೂರನೇ ಆಪ್ಷನ್ ಗಂಗರ್, ನಾಲ್ಕನೇ ಆಪ್ಷನ್ ರಾಮಗಂಗಾ. ಸರಿಯಾದ ಉತ್ತರ ಒಂದು, ಗಂಡಕ್. ಮುಂದಿನ ಪ್ರಶ್ನೆ, ಗೌತಮ್ ಬುದ್ಧನು ಮಹಾಪರಿನಿರ್ವಾಣವನ್ನು ಎಲ್ಲಿ ಪಡೆದನು? ಒಂದನೇ ಆಪ್ಷನ್ ಕುಶಿನಗರ, ಎರಡನೇ ಆಪ್ಷನ್ ಸಾರನಾಥ, ಮೂರನೇ ಆಪ್ಷನ್ ಸಾಂಚಿ, ನಾಲ್ಕನೇ ಆಪ್ಷನ್ ಬೋಧ್ ಗಯಾ. ಸರಿಯಾದ ಉತ್ತರ ಒಂದು, ಕುಶಿನಗರದಲ್ಲಿ. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ವಿಧಿಯು ಹೊಸ ರಾಜ್ಯಗಳ ರಚನೆ ಮತ್ತು ಪ್ರದೇಶಗಳು, ಗಡಿಗಳು ಮತ್ತು ಅಸ್ತಿತ್ವದಲ್ಲಿರುವ ರಾಜ್ಯಗಳ ಹೆಸರುಗಳ ಬದಲಾವಣೆಯನ್ನು ವಿವರಿಸುತ್ತದೆ? ಒಂದನೇ ಆಪ್ಷನ್ ವಿಧಿ 3, ಎರಡನೇ ಆಪ್ಷನ್ ವಿಧಿ 333, ಎರಡನೇ ಆಪ್ಷನ್ ವಿಧಿ 325, ನಾಲ್ಕನೇ ಆಪ್ಷನ್ ವಿಧಿ 440. ಸರಿಯಾದ ಉತ್ತರ ಒಂದು, ವಿಧಿ 3. ಮುಂದಿನ ಪ್ರಶ್ನೆ, ಸಂವಿಧಾನ ಸಭೆಯ ಸಂವಿಧಾನಿಕ ಸಲಹೆಗಾರರು ಯಾರು ನೇಮಕಗೊಂಡಿದ್ದಾರೆ? ಒಂದನೇ ಆಪ್ಷನ್ BN ರಾವ್, ಎರಡನೇ ಆಪ್ಷನ್ BR ಅಂಬೇಡ್ಕರ್, ಮೂರನೇ ಆಪ್ಷನ್ SN ಮುಖರ್ಜಿ, ನಾಲ್ಕನೇ ಆಪ್ಷನ್ HBR ಅಯ್ಯಂಗಾರ್. ಸರಿಯಾದ ಉತ್ತರ ಒಂದು, BN ರಾವ್. ಮುಂದಿನ ಪ್ರಶ್ನೆ, ಲೋಕಸಭೆಯ ಅಧ್ಯಕ್ಷರು ಯಾರು? ಒಂದನೇ ಆಪ್ಷನ್ ಪ್ರಧಾನಮಂತ್ರಿ, ಎರಡನೇ ಆಪ್ಷನ್ ಲೋಕಸಭೆಯ ಸ್ಪೀಕರ್, ಮೂರನೇ ಆಪ್ಷನ್ ಉಪಾಧ್ಯಕ್ಷ, ನಾಲ್ಕನೇ ಆಪ್ಷನ್ ಮುಖ್ಯಮಂತ್ರಿ. ಸರಿಯಾದ ಉತ್ತರ 2, ಲೋಕಸಭೆಯ ಸ್ಪೀಕರ್ ಆಗಿರುತ್ತಾರೆ. ಮುಂದಿನ ಪ್ರಶ್ನೆ, ಆರ್ಯಭಟಿಯ ಪುಸ್ತಕವು ಏನು ವಿವರಿಸುತ್ತದೆ? ಒಂದನೇ ಆಪ್ಷನ್ ಔಷಧ, ಎರಡನೇ ಆಪ್ಷನ್ ವ್ಯಾಕರಣ, ಮೂರನೇ ಆಪ್ಷನ್ ಶಸ್ತ್ರಚಿಕಿತ್ಸೆ, ನಾಲ್ಕನೇ ಆಪ್ಷನ್ ಖಗೋಳಶಾಸ್ತ್ರ. ಸರಿಯಾದ ಉತ್ತರ 4, ಖಗೋಳಶಾಸ್ತ್ರದ ಬಗ್ಗೆ ವಿವರಿಸುತ್ತದೆ. ಮುಂದಿನ ಪ್ರಶ್ನೆ, ಸೈಕ್ಲೋನಿಕ್ ಚಂಡಮಾರುತ ಸಮಯದಲ್ಲಿ ಸಮುದ್ರ ಮಟ್ಟದಲ್ಲಿನ ಸಹಜದ ಏರಿಕೆ ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ಚಂಡಮಾರುತದ ಉಲ್ಬಣ, ಎರಡನೇ ಆಪ್ಷನ್ ಬಂದರು ಅಲೆಗಳು, ಮೂರನೇ ಆಪ್ಷನ್ ಸಾಶ್, ನಾಲ್ಕನೇ ಆಪ್ಷನ್ ಸುನಾಮಿ. ಸರಿಯಾದ ಉತ್ತರ ಒಂದು, ಚಂಡಮಾರುತಗಳ ಉಲ್ಬಣ. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಭಾಗ 5 ಸಂಬಂಧಿಸಿದ ಡ್ಯಾಶ್? ಒಂದನೇ ಆಪ್ಷನ್ ಚುನಾವಣೆ, ಎರಡನೇ ಆಪ್ಷನ್ ಪಂಚಾಯತ್, ಮೂರನೇ ಆಪ್ಷನ್ ಕೇಂದ್ರ ಸರ್ಕಾರ, ನಾಲ್ಕನೇ ಆಪ್ಷನ್ ಮೂಲಭೂತ ಕರ್ತವ್ಯಗಳು. ಸರಿಯಾದ ಉತ್ತರ 3, ಕೇಂದ್ರ ಸರ್ಕಾರ ಬಗ್ಗೆ ಸಂಬಂಧಿಸುತ್ತದೆ. ಮುಂದಿನ ಪ್ರಶ್ನೆ, 1931ರಲ್ಲಿ ನಡೆದ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಈ ಕೆಳಗಿನ ಯಾವ ಸ್ವತಂತ್ರ ಹೋರಾಟಗಾರರು ಕಾಂಗ್ರೆಸ್ ಅನ್ನು ಪ್ರತಿನಿಧಿಸಿದ್ದರು? ಒಂದನೇ ಆಪ್ಷನ್ ಮಹಾತ್ಮ ಗಾಂಧಿ, ಎರಡನೇ ಆಪ್ಷನ್ ಗೋಪಾಲಕೃಷ್ಣ ಗೋಖಲೆ, ಮೂರನೇ ಆಪ್ಷನ್ MN ಜಿನ್ನಾ, ನಾಲ್ಕನೇ ಆಪ್ಷನ್ BR ಅಂಬೇಡ್ಕರ್. ಸರಿಯಾದ ಉತ್ತರ ಒಂದು, ಮಹಾತ್ಮ ಗಾಂಧಿಯವರು. ಮುಂದಿನ ಪ್ರಶ್ನೆ, ದಕ್ಷಿಣ ಅಮೆರಿಕದ ಖಂಡದಲ್ಲಿ ಜನಸಂಖ್ಯೆಯ ದೃಷ್ಟಿಯಿಂದ ಅತಿ ದೊಡ್ಡ ದೇಶ ಯಾವುದು? ಒಂದನೇ ಆಪ್ಷನ್ ಚಿಲ್ಲಿ, ಎರಡನೇ ಆಪ್ಷನ್ ಬ್ರೆಜಿಲ್, ಮೂರನೇ ಆಪ್ಷನ್ ಪೆರು, ನಾಲ್ಕನೇ ಆಪ್ಷನ್ ಈಕ್ವೆಡರ್. ಸರಿಯಾದ ಉತ್ತರ 2, ಬ್ರೆಜಿಲ್. ಮುಂದಿನ ಪ್ರಶ್ನೆ, ಬ್ರಿಟಿಷ್ ಇಂಡಿಯಾದ ವೈಸರಾಯಾಗಿ ಲಾರ್ಡ್ ವಿವೆಲ್ ಉತ್ತರಾಧಿಕಾರಿ ಯಾರಾಗಿದ್ದರು? ಒಂದನೇ ಆಪ್ಷನ್ ಲಾರ್ಡ್ ಇರ್ವಿನ್, ಎರಡನೇ ಆಪ್ಷನ್ ಲಾರ್ಡ್ ಮಿಂಟೋ, ಮೂರನೇ ಆಪ್ಷನ್ ಲಾರ್ಡ್ ಲಿನಿತ್ಗೋ, ನಾಲ್ಕನೇ ಆಪ್ಷನ್ ಲಾರ್ಡ್ ಮೌಂಟ್ ಬ್ಯಾಟನ್. ಸರಿಯಾದ ಉತ್ತರ 4, ಲಾರ್ಡ್ ಮೌಂಟ್ ಬ್ಯಾಟನ್. ಮುಂದಿನ ಪ್ರಶ್ನೆ, ಭಾರತದಲ್ಲಿ ರಾಜ್ಯಪಾಲರನ್ನು ನೇಮಕಗೊಳ್ಳಲು ಕನಿಷ್ಠ ವಯಸ್ಸು ಎಷ್ಟು? ಒಂದನೇ ಆಪ್ಷನ್ 32 ವರ್ಷಗಳು, ಎರಡನೇ ಆಪ್ಷನ್ 21 ವರ್ಷಗಳು, ಮೂರನೇ ಆಪ್ಷನ್ 25 ವರ್ಷಗಳು, ನಾಲ್ಕನೇ ಆಪ್ಷನ್ 35 ವರ್ಷಗಳು. ಸರಿಯಾದ ಉತ್ತರ 4, 35 ವರ್ಷಗಳು. ಮುಂದಿನ ಪ್ರಶ್ನೆ, ಲೋಹವು ಆಮ್ಲದೊಂದಿಗೆ ಸಂಯೋಜಿಸಿದಾಗ ಏನು ರೂಪುಗೊಳ್ಳುತ್ತದೆ? ಒಂದನೇ ಆಪ್ಷನ್ ಲೋಹದ ಆಕ್ಸೈಡ್ಗಳು, ಎರಡನೇ ಆಪ್ಷನ್ ಸಾರಜನಕ ಅನಿಲ, ಮೂರನೇ ಆಪ್ಷನ್ ಆಮ್ಲಜನಕ ಅನಿಲ, ನಾಲ್ಕನೇ ಆಪ್ಷನ್ ಹೈಡ್ರೋಜನ್ ಅನಿಲ. ಸರಿಯಾದ ಉತ್ತರ 1, ಲೋಹದ ಆಕ್ಸೈಡ್ಗಳು. ಮುಂದಿನ ಪ್ರಶ್ನೆ, ವಿಶ್ವ ಪಾರಂಪರ್ಯ ತಾಣವಾದ ಮಹಾನ್ ಸಾಂಚಿಯ ಸ್ತೂಪವನ್ನು ನಿರ್ಮಿಸಿದವರು ಯಾರು? ಒಂದನೇ ಆಪ್ಷನ್ ಸಮುದ್ರಗುಪ್ತ, ಎರಡನೇ ಆಪ್ಷನ್ ಅಶೋಕ, ಮೂರನೇ ಆಪ್ಷನ್ ಚಂದ್ರಗುಪ್ತ, ನಾಲ್ಕನೇ ಆಪ್ಷನ್ ಚಾಣಕ್ಯ. ಸರಿಯಾದ ಉತ್ತರ 2, ಅಶೋಕ. ಮುಂದಿನ ಪ್ರಶ್ನೆ, ಡ್ಯಾಶ್ ವಿಧಿ ಕಾರ್ಯಾಂಗದಿಂದ ನ್ಯಾಯಾಂಗದ ಪ್ರತ್ಯೇಕತೆಗೆ ಸಂಬಂಧಿಸಿದೆ? ಒಂದನೇ ಆಪ್ಷನ್ ವಿಧಿ 70, ಎರಡನೇ ಆಪ್ಷನ್ ವಿಧಿ 30, ಮೂರನೇ ಆಪ್ಷನ್ ವಿಧಿ 90, ನಾಲ್ಕನೇ ಆಪ್ಷನ್ ವಿಧಿ 50. ಸರಿಯಾದ ಉತ್ತರ 4, ವಿಧಿ 50. ಮುಂದಿನ ಪ್ರಶ್ನೆ, ಮೊದಲ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾರತದ ವೈಸರಾಯ ಯಾರು? ಒಂದನೇ ಆಪ್ಷನ್ ಲಾರ್ಡ್ ವಿವೆಲ್, ಎರಡನೇ ಆಪ್ಷನ್ ಲಾರ್ಡ್ ಇರ್ವಿನ್, ಮೂರನೇ ಆಪ್ಷನ್ ಲಾರ್ಡ್ ಲಿನಿತ್ಗೋ, ನಾಲ್ಕನೇ ಆಪ್ಷನ್ ಲಾರ್ಡ್ ಮೌಂಟ್ ಬ್ಯಾಟನ್. ಸರಿಯಾದ ಉತ್ತರ 2, ಲಾರ್ಡ್ ಇರ್ವಿನ್.
ಮುಂದಿನ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಜಿಮ್ನಾಸ್ಟಿಕ್ಗೆ ಸಂಬಂಧಿಸಿದ್ದಾರೆ? ಒಂದನೇ ಆಪ್ಷನ್ ದೀಪಾ ಕರ್ಮಾಕರ್, ಎರಡನೇ ಆಪ್ಷನ್ ಸೈನಾ ನೆಹ್ವಾಲ್, ಮೂರನೇ ಆಪ್ಷನ್ PV ಸಿಂಧು, ನಾಲ್ಕನೇ ಆಪ್ಷನ್ ಮಿಥಾಲಿ ರಾಜ್. ಸರಿಯಾದ ಉತ್ತರ 1 ದೀಪಾ ಕರ್ಮಾಕರ್. ಮುಂದಿನ ಪ್ರಶ್ನೆ, ನಾಗಾರ್ಜುನ ಗುಹೆಗಳು ಎಲ್ಲಿವೆ? ಒಂದನೇ ಆಪ್ಷನ್ ಆಂಧ್ರ ಪ್ರದೇಶ್, ಎರಡನೇ ಆಪ್ಷನ್ ಅಸ್ಸಾಂ, ಮೂರನೇ ಆಪ್ಷನ್ ಒಡಿಶಾ, ನಾಲ್ಕನೇ ಆಪ್ಷನ್ ಬಿಹಾರ್. ಸರಿಯಾದ ಉತ್ತರ 4 ಬಿಹಾರದಲ್ಲಿದೆ. ಭಾರತೀಯ ಶುಕ್ರ ಆರ್ಯಭಟ್ ಮಿಷನ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲು ನಿರ್ಧರಿಸಲಾಯಿತು? ಒಂದನೇ ಆಪ್ಷನ್ 2026, ಎರಡನೇ ಆಪ್ಷನ್ 2027, ಮೂರನೇ ಆಪ್ಷನ್ 2028, ನಾಲ್ಕನೇ ಆಪ್ಷನ್ 2029. ಸರಿಯಾದ ಉತ್ತರ 3 2028ರಲ್ಲಿ ನಿರ್ಧರಿಸಲಾಗಿದೆ. ಮುಂದಿನ ಪ್ರಶ್ನೆ, ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನವು ಭಾರತದ ಯಾವ ರಾಜ್ಯದಲ್ಲಿ ಇದೆ? ಒಂದನೇ ಆಪ್ಷನ್ ಉತ್ತರಾಖಂಡ್, ಎರಡನೇ ಆಪ್ಷನ್ ಒಡಿಶಾ, ಮೂರನೇ ಆಪ್ಷನ್ ರಾಜಸ್ಥಾನ್, ನಾಲ್ಕನೇ ಆಪ್ಷನ್ ಕರ್ನಾಟಕ. ಸರಿಯಾದ ಉತ್ತರ 2 ಒಡಿಶಾದಲ್ಲಿದೆ. ಮುಂದಿನ ಪ್ರಶ್ನೆ, ಯಾವ ವರ್ಷದಲ್ಲಿ ಗಾಂಧಿ ಎರ್ಬಿನ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು? ಒಂದನೇ ಆಪ್ಷನ್ 1911, ಎರಡನೇ ಆಪ್ಷನ್ 1921, ಮೂರನೇ ಆಪ್ಷನ್ 1941, ನಾಲ್ಕನೇ ಆಪ್ಷನ್ 1931. ಸರಿಯಾದ ಉತ್ತರ 4 1931. ಮುಂದಿನ ಪ್ರಶ್ನೆ, ಎಲೆಕ್ಟ್ರಾನ್ ಆವಿಷ್ಕಾರಕ್ಕಾಗಿ ಯಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು? ಒಂದನೇ ಆಪ್ಷನ್ ಜೇಮ್ಸ್ ಚಾಡ್ವಿಕ್, ಎರಡನೇ ಆಪ್ಷನ್ ರಾಬರ್ಟ್ ಹುಕ್, ಮೂರನೇ ಆಪ್ಷನ್ JJ ಥಾಮ್ಸನ್, ನಾಲ್ಕನೇ ಆಪ್ಷನ್ ಅರ್ನೆಸ್ಟ್ ರೊದರ್ಫೋರ್ಡ್. ಸರಿಯಾದ ಉತ್ತರ 3 JJ ಥಾಮ್ಸನ್. ಮುಂದಿನ ಪ್ರಶ್ನೆ, ಮೋಹಿನಿಯಟ್ಟಂ ಶಾಸ್ತ್ರೀಯ ನೃತ್ಯ ಯಾವ ರಾಜ್ಯಕ್ಕೆ ಸೇರಿದೆ? ಒಂದನೇ ಆಪ್ಷನ್ ಕೇರಳ, ಎರಡನೇ ಆಪ್ಷನ್ ಮಣಿಪುರ್, ಮೂರನೇ ಆಪ್ಷನ್ ತಮಿಳುನಾಡು, ನಾಲ್ಕನೇ ಆಪ್ಷನ್ ಕರ್ನಾಟಕ. ಸರಿಯಾದ ಉತ್ತರ 1 ಕೇರಳಕ್ಕೆ ಸಂಬಂಧಪಟ್ಟಿದೆ. ಮುಂದಿನ ಪ್ರಶ್ನೆ, ಪ್ರಸ್ತುತ ಭಾರತೀಯ ಕ್ರೀಡಾ ಸಚಿವರು ಯಾರು? ಒಂದನೇ ಆಪ್ಷನ್ ಮನ್ಸುಖ್ ಮಾಂಡವಿಯಾ, ಎರಡನೇ ಆಪ್ಷನ್ ಅನುರಾಗ್ ಠಾಕೂರ್, ಮೂರನೇ ಆಪ್ಷನ್ ಕಿರಣ್ ರಿಜಿಜು, ನಾಲ್ಕನೇ ಆಪ್ಷನ್ ಸ್ಮೃತಿ ಇರಾನಿ. ಸರಿಯಾದ ಉತ್ತರ 1 ಮನ್ಸುಖ್ ಮಾಂಡವಿಯಾ. ಮುಂದಿನ ಪ್ರಶ್ನೆ, ಸತ್ಯಶೋಧಕ ಸಮಾಜ ಸ್ಥಾಪಕರು ಯಾರು? ಒಂದನೇ ಆಪ್ಷನ್ ಗಾರಿದಾಸ್, ಎರಡನೇ ಆಪ್ಷನ್ ಹರಿದಾಸ್ ಠಾಕೂರ್, ಮೂರನೇ ಆಪ್ಷನ್ ಜ್ಯೋತಿರಾವ್ ಫುಲೆ, ನಾಲ್ಕನೇ ಆಪ್ಷನ್ ಈಶ್ವರ್ ಚಂದ್ರ ವಿದ್ಯಾಸಾಗರ್. ಸರಿಯಾದ ಉತ್ತರ 3 ಜ್ಯೋತಿರಾವ್ ಫುಲೆ. ಮುಂದಿನ ಪ್ರಶ್ನೆ, ಯುನೈಟೆಡ್ ಕಿಂಗ್ಡಮ್ನ ಅಧಿಕೃತ ಕರೆನ್ಸಿ ಯಾವುದು? ಒಂದನೇ ಆಪ್ಷನ್ ಯೂರೋ, ಎರಡನೇ ಆಪ್ಷನ್ ಪೌಂಡ್ ಸ್ಟೆರ್ಲಿಂಗ್, ಮೂರನೇ ಆಪ್ಷನ್ ಯೆನ್, ನಾಲ್ಕನೇ ಆಪ್ಷನ್ ಡಾಲರ್. ಸರಿಯಾದ ಉತ್ತರ 2 ಪೌಂಡ್ ಸ್ಟರ್ಲಿಂಗ್. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ಭಾಗದಲ್ಲಿ ಚುನಾವಣೆಗಳಿಗೆ ಸಂಬಂಧಿಸಿದ ನಿಬಂಧನೆಯನ್ನು ಅಳವಡಿಸಲಾಗಿದೆ? ಒಂದನೇ ಆಪ್ಷನ್ ಭಾಗ 4, ಎರಡನೇ ಆಪ್ಷನ್ ಭಾಗ 9, ಮೂರನೇ ಆಪ್ಷನ್ ಭಾಗ 8, ನಾಲ್ಕನೇ ಆಪ್ಷನ್ ಭಾಗ 15. ಸರಿಯಾದ ಉತ್ತರ 4 ಭಾಗ 15ರಲ್ಲಿ ಅಳವಡಿಸಲಾಗಿದೆ. ಮುಂದಿನ ಪ್ರಶ್ನೆ, ಅಕ್ಟೋಬರ್ 2024ರಲ್ಲಿ PM ಮೋದಿ ಅವರು ಪ್ರಾರಂಭಿಸಿದ ಆನ್ಲೈನ್ ಲಸಿಕೆ ನಿರ್ವಹಣೆಯ ಪೋರ್ಟಲ್ನ ಹೆಸರೇನು? ಒಂದನೇ ಆಪ್ಷನ್ ಯು ಲಸಿಕೆ, ಎರಡನೇ ಆಪ್ಷನ್ ವ್ಯಾಕ್ಸ್ ಪೋರ್ಟಲ್, ಮೂರನೇ ಆಪ್ಷನ್ ಲಸಿಕೆ ನಿರ್ವಾಹಕ, ನಾಲ್ಕನೇ ಆಪ್ಷನ್ ಯು ವಿನ್. ಸರಿಯಾದ ಉತ್ತರ 4 ಯು ವಿನ್. ಮುಂದಿನ ಪ್ರಶ್ನೆ, ಹುನ್ ಭಾರತೀಯ ಯಾವ ರಾಜ್ಯದಲ್ಲಿ ಆಚರಿಸಲಾಗುವ ಸಾಂಸ್ಕೃತಿಕ ಹಬ್ಬವಾಗಿದೆ? ಒಂದನೇ ಆಪ್ಷನ್ ಅಸ್ಸಾಂ, ಎರಡನೇ ಆಪ್ಷನ್ ತ್ರಿಪುರಾ, ಮೂರನೇ ಆಪ್ಷನ್ ಮೇಘಾಲಯ, ನಾಲ್ಕನೇ ಆಪ್ಷನ್ ಮಣಿಪುರ್. ಸರಿಯಾದ ಉತ್ತರ 4 ಮಣಿಪುರದಲ್ಲಿ ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತವು ಯಾವ ಸ್ಥಾನದಲ್ಲಿ ಒಟ್ಟಾರೆ ಪದಕ ಪಟ್ಟಿಯಲ್ಲಿ ಸ್ಥಾನ ಗಳಿಸಲಾಗಿತ್ತು? ಒಂದನೇ ಆಪ್ಷನ್ 50ನೇ ಸ್ಥಾನ, ಎರಡನೇ ಆಪ್ಷನ್ 60ನೇ ಸ್ಥಾನ, ಮೂರನೇ ಆಪ್ಷನ್ 71ನೇ ಸ್ಥಾನ, ನಾಲ್ಕನೇ ಆಪ್ಷನ್ 80ನೇ ಸ್ಥಾನ. ಸರಿಯಾದ ಉತ್ತರ 3 71ನೇ ಸ್ಥಾನವನ್ನು ಗಳಿಸಲಾಯಿತು. ಮುಂದಿನ ಪ್ರಶ್ನೆ, 2001ರ ಜನಗಣತಿಯ ಪ್ರಕಾರ ಯಾವ ರಾಜ್ಯದಲ್ಲಿ ಸಾಕ್ಷರತೆಯ ಪ್ರಮಾಣ ಕಡಿಮೆಯಾಗಿದೆ? ಒಂದನೇ ಆಪ್ಷನ್ ಬಿಹಾರ್, ಎರಡನೇ ಆಪ್ಷನ್ ರಾಜಸ್ಥಾನ್, ಮೂರನೇ ಆಪ್ಷನ್ ಒಡಿಸ್ಸಾ, ನಾಲ್ಕನೇ ಆಪ್ಷನ್ ಸಿಕ್ಕಿಂ. ಸರಿಯಾದ ಉತ್ತರ 1 ಬಿಹಾರದಲ್ಲಿ. ಮುಂದಿನ ಪ್ರಶ್ನೆ, 2024ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಯಾರು? ಒಂದನೇ ಆಪ್ಷನ್ ಅಮಿತ್ ಶಾ, ಎರಡನೇ ಆಪ್ಷನ್ ಪಿಯೂಷ್ ಗೋಯಲ್, ಮೂರನೇ ಆಪ್ಷನ್ ನಿರ್ಮಲಾ ಸೀತಾರಾಮನ್, ನಾಲ್ಕನೇ ಆಪ್ಷನ್ ಜ್ಯೋತಿರಾದಿತ್ಯ ಸಿಂಧಿಯಾ. ಸರಿಯಾದ ಉತ್ತರ 2 ಪಿಯೂಷ್ ಗೋಯಲ್. ಮುಂದಿನ ಪ್ರಶ್ನೆ, ಕವಚದ ಹೊರಪದರ ಮತ್ತು ಮೇಲಿನ ಭಾಗವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ಶಿಲಾಗೋಳ, ಎರಡನೇ ಆಪ್ಷನ್ ಮೆಸೋಸ್ಫಿಯರ್, ಮೂರನೇ ಆಪ್ಷನ್ ವಾಯುಮಂಡಲ, ನಾಲ್ಕನೇ ಆಪ್ಷನ್ ಅಸ್ತನೋಸ್ಫಿಯರ್. ಸರಿಯಾದ ಉತ್ತರ 1 ಶಿಲಾಗೋಳ.
ಮುಂದಿನ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಮತದಾರ ದಿನವನ್ನು ಡ್ಯಾಶ್ ಎಂದು ಆಚರಿಸಲಾಗುತ್ತದೆ. 1ನೇ ಆಪ್ಷನ್ 26 ಮಾರ್ಚ್, 2ನೇ ಆಪ್ಷನ್ 24 ಫೆಬ್ರವರಿ, 3ನೇ ಆಪ್ಷನ್ 27 ಡಿಸೆಂಬರ್, 4ನೇ ಆಪ್ಷನ್ 25 ಜನವರಿ. ಸರಿಯಾದ ಉತ್ತರ 4, 25 ಜನವರಿಗೆ ಆಚರಿಸಲಾಗುತ್ತದೆ. ಒಲಿಂಪಿಕ್ಸ್ನಲ್ಲಿ ಕುಸ್ತಿಯ ಎಷ್ಟು ಶೈಲಿಗಳಿವೆ? 1ನೇ ಆಪ್ಷನ್ 3, 2ನೇ ಆಪ್ಷನ್ 2, 3ನೇ ಆಪ್ಷನ್ 9, 4ನೇ ಆಪ್ಷನ್ 4. ಸರಿಯಾದ ಉತ್ತರ 2. ಮುಂದಿನ ಪ್ರಶ್ನೆ, ಮೂಲಭೂತ ಹಕ್ಕುಗಳ ಗುಣಲಕ್ಷಣವನ್ನು ಡ್ಯಾಶ್ನಿಂದ ತೆಗೆದುಕೊಳ್ಳಲಾಗಿದೆ. 1ನೇ ಆಪ್ಷನ್ ಐರ್ಲೆಂಡ್ ಸಂವಿಧಾನ, 2ನೇ ಆಪ್ಷನ್ ಆಸ್ಟ್ರೇಲಿಯನ್ ಸಂವಿಧಾನ, 3ನೇ ಆಪ್ಷನ್ ಬ್ರಿಟಿಷ್ ಸಂವಿಧಾನ, 4ನೇ ಆಪ್ಷನ್ ಯುನೈಟೆಡ್ ಸ್ಟೇಟ್ಸ್ ಸಂವಿಧಾನ. ಸರಿಯಾದ ಉತ್ತರ 4, ಯುನೈಟೆಡ್ ಸ್ಟೇಟ್ಸ್ ಸಂವಿಧಾನ. ಮುಂದಿನ ಪ್ರಶ್ನೆ, ಮುಖ್ಯ ಚುನಾವಣಾ ಆಯುಕ್ತರನ್ನು ಡ್ಯಾಶ್ರಿಂದ ನೇಮಿಸಲಾಗುತ್ತದೆ. 1ನೇ ಆಪ್ಷನ್ ಉಪಾಧ್ಯಕ್ಷರಿಂದ, 2ನೇ ಆಪ್ಷನ್ ಅಧ್ಯಕ್ಷರಿಂದ, 3ನೇ ಆಪ್ಷನ್ ಪ್ರಧಾನಮಂತ್ರಿಯವರಿಂದ, 4ನೇ ಆಪ್ಷನ್ ಭಾರತದ ಮುಖ್ಯ ನ್ಯಾಯಾಧೀಶರಿಂದ. ಸರಿಯಾದ ಉತ್ತರ 2, ಅಧ್ಯಕ್ಷರಿಂದ ನೇಮಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ವೈಸರಾಯ ಕರ್ಜನ್ ಯಾವ ವರ್ಷದಲ್ಲಿ ಬಂಗಾಳವನ್ನು ವಿಭಜನೆಯನ್ನು ಘೋಷಿಸಿದರು? 1ನೇ ಆಪ್ಷನ್ 1919, 2ನೇ ಆಪ್ಷನ್ 1885, 3ನೇ ಆಪ್ಷನ್ 1905ರಲ್ಲಿ, 4ನೇ ಆಪ್ಷನ್ 1858ರಲ್ಲಿ. ಸರಿಯಾದ ಉತ್ತರ 3, 1905ರಲ್ಲಿ ವಿಭಜನೆ ಘೋಷಿಸಿದರು. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಸರೋವರವನ್ನು ಏಕೈಕ ತೇಲುವ ಸರೋವರ ಎಂದು ಕರೆಯುತ್ತಾರೆ? 1ನೇ ಆಪ್ಷನ್ ಚಿಲ್ಕಾ ಸರೋವರ, 2ನೇ ಆಪ್ಷನ್ ಲೋಕ್ಟಕ್ ಸರೋವರ, 3ನೇ ಆಪ್ಷನ್ ಪುಷ್ಕರ್ ಸರೋವರ, 4ನೇ ಆಪ್ಷನ್ ಕಾಜಿಯಾರ್ ಸರೋವರ. ಸರಿಯಾದ ಉತ್ತರ 2, ಲೋಕ್ಟಕ್ ಸರೋವರ. ಮುಂದಿನ ಪ್ರಶ್ನೆ, ಪೋರ್ಚುಗೀಸರು ಮೊದಲು ಭಾರತಕ್ಕೆ ಎಲ್ಲಿಗೆ ಬಂದರು? 1ನೇ ಆಪ್ಷನ್ ಕ್ಯಾಲಿಕಟ್, 2ನೇ ಆಪ್ಷನ್ ಗೋವಾ, 3ನೇ ಆಪ್ಷನ್ ಕೊಚ್ಚಿನ್, 4ನೇ ಆಪ್ಷನ್ ಎನ್ನೂರ್. ಸರಿಯಾದ ಉತ್ತರ 1, ಕ್ಯಾಲಿಕಟ್ಗೆ ಬಂದರು. ಮುಂದಿನ ಪ್ರಶ್ನೆ, ಸೇವೆ ಅಥವಾ ಸರ್ವ್ ಪದವು ಈ ಕೆಳಗಿನ ಯಾವ ಆಟಗಳಿಗೆ ಸಂಬಂಧಿಸಿದೆ? 1ನೇ ಆಪ್ಷನ್ ಕಬಡ್ಡಿ, 2ನೇ ಆಪ್ಷನ್ ಚೆಸ್, 3ನೇ ಆಪ್ಷನ್ ಬ್ಯಾಡ್ಮಿಂಟನ್, 4ನೇ ಆಪ್ಷನ್ ಈಜು. ಸರಿಯಾದ ಉತ್ತರ 3, ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಚಳವಳಿಯಲ್ಲಿ ಗಾಂಧೀಜಿ ಮಾಡು ಇಲ್ಲವೇ ಮಡಿ ಎಂದು ಕರೆ ನೀಡಿದರು? 1ನೇ ಆಪ್ಷನ್ ರೋಲ್ ಸತ್ಯಾಗ್ರಹ, 2ನೇ ಆಪ್ಷನ್ ಭಾರತ ಬಿಟ್ಟು ತೊಲಗಿ ಚಳವಳಿ, 3ನೇ ಆಪ್ಷನ್ ನಾಗರಿಕ ಅಸಹಕಾರ ಚಳವಳಿ, 4ನೇ ಆಪ್ಷನ್ ಅಸಹಕಾರ ಚಳವಳಿ. ಸರಿಯಾದ ಉತ್ತರ 2, ಭಾರತ ಬಿಟ್ಟು ತೊಲಗಿ ಚಳವಳಿ. ಮುಂದಿನ ಪ್ರಶ್ನೆ, ICICಯ ಸಂಪೂರ್ಣ ವಿಸ್ತೀರ್ಣವೇನು? 1ನೇ ಆಪ್ಷನ್ ಅಂತಾರಾಷ್ಟ್ರೀಯ ಕ್ಲಬ್ ಕ್ರಿಕೆಟ್, 2ನೇ ಆಪ್ಷನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಂಸ್ಥೆ, 3ನೇ ಆಪ್ಷನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ, 4ನೇ ಆಪ್ಷನ್ ಇಂಡಿಯನ್ ಕ್ಲಬ್ ಕೌನ್ಸಿಲ್. ಸರಿಯಾದ ಉತ್ತರ 3, ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ. ಮುಂದಿನ ಪ್ರಶ್ನೆ, ನಿಗೂಢ ಬರ್ಮುಡಾ ತ್ರಿಕೋನವು ಈ ಕೆಳಗಿನ ಯಾವ ಸಾಗರದಲ್ಲಿದೆ? 1ನೇ ಆಪ್ಷನ್ ಹಿಂದೂ ಮಹಾಸಾಗರ, 2ನೇ ಆಪ್ಷನ್ ಅಟ್ಲಾಂಟಿಕ್ ಸಾಗರ, 3ನೇ ಆಪ್ಷನ್ ಆರ್ಕಟಿಕ್ ಸಾಗರ, 4ನೇ ಆಪ್ಷನ್ ಪೆಸಿಫಿಕ್ ಸಾಗರ. ಸರಿಯಾದ ಉತ್ತರ 2, ಅಟ್ಲಾಂಟಿಕ್ ಮಹಾಸಾಗರದಲ್ಲಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸಮುದ್ರ ಪ್ರದೇಶದಲ್ಲಿ ಹವಳದ ಬಂಡೆಗಳು ಕಂಡುಬರುವುದಿಲ್ಲ? 1ನೇ ಆಪ್ಷನ್ ಗಲ್ಫ್ ಆಫ್ ಕಚ್, 2ನೇ ಆಪ್ಷನ್ ಪಾಕ್ ಬೇ, 3ನೇ ಆಪ್ಷನ್ ಮನ್ನಾರ್ ಕೊಲ್ಲಿ, 4ನೇ ಆಪ್ಷನ್ ಸುಂದರ್ಬನ್ಸ್. ಸರಿಯಾದ ಉತ್ತರ 4, ಸುಂದರ್ಬನ್ಸಲ್ಲಿ ಕಂಡುಬರುವುದಿಲ್ಲ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ವಿಶ್ವದ ಅತಿ ಹೆಚ್ಚು ತಂಬಾಕು ಉತ್ಪಾದಿಸುವ ದೇಶವಾಗಿದೆ ಪ್ರಸ್ತುತ? 1ನೇ ಆಪ್ಷನ್ ಯುನೈಟೆಡ್ ಸ್ಟೇಟ್ಸ್, 2ನೇ ಆಪ್ಷನ್ ರಷ್ಯಾ, 3ನೇ ಆಪ್ಷನ್ ಚೀನಾ, 4ನೇ ಆಪ್ಷನ್ ಇಂಗ್ಲೆಂಡ್. ಸರಿಯಾದ ಉತ್ತರ 3, ಚೀನಾ. ಮುಂದಿನ ಪ್ರಶ್ನೆ, 1859ರ ದಂಗೆಯಲ್ಲಿ ಬಂಗಾಳದ ರೈತರು ಇಂಡಿಗೋವನ್ನು ಉತ್ಪಾದಿಸಲು ನಿರಾಕರಿಸಿದ್ದರು. ಇದನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? 1ನೇ ಆಪ್ಷನ್ ನೀಲ್ ಬಂಡಾಯ, 2ನೇ ಆಪ್ಷನ್ ಕೆಂಪು ದಂಗೆ, 3ನೇ ಆಪ್ಷನ್ ಹಸಿರು ದಂಗೆ, 4ನೇ ಆಪ್ಷನ್ ಹಳದಿ ದಂಗೆ. ಸರಿಯಾದ ಉತ್ತರ 1, ನೀಲ್ ಬಂಡಾಯ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಕ್ಷೇತ್ರವು ನೈಸರ್ಗಿಕ ಸರಕನ್ನು ಉತ್ಪಾದಿಸುತ್ತದೆ? 1ನೇ ಆಪ್ಷನ್ ಪ್ರಾಥಮಿಕ ವಲಯ, 2ನೇ ಆಪ್ಷನ್ ಸೆಕೆಂಡರಿ ಮಾತ್ರ ಪ್ರದೇಶ, 3ನೇ ಆಪ್ಷನ್ ತೃತೀಯ ವಲಯ, 4ನೇ ಆಪ್ಷನ್ ಏಕೀಕೃತ ಪ್ರದೇಶ. ಸರಿಯಾದ ಉತ್ತರ 1, ಪ್ರಾಥಮಿಕ ವಲಯ. ಮುಂದಿನ ಪ್ರಶ್ನೆ, ಪ್ರಸಿದ್ಧ ಚಿತ್ರಕಲೆ ಡೈಯಿಂಗ್ ಪ್ರಿನ್ಸಸ್ ಈ ಕೆಳಗಿನ ಯಾವ ಗುಹೆಯಲ್ಲಿದೆ? 1ನೇ ಆಪ್ಷನ್ ಗಾರ್ಡನ್ ಗುಹೆ, 2ನೇ ಆಪ್ಷನ್ ಹಸನವಿಲ್ಲದ ಗುಹೆಗಳು, 3ನೇ ಆಪ್ಷನ್ ಅಜಂತ ಗುಹೆಗಳು, 4ನೇ ಆಪ್ಷನ್ ಎಲ್ಲೋರ ಗುಹೆಗಳು. ಸರಿಯಾದ ಉತ್ತರ 3, ಅಜಂತ ಗುಹೆಗಳು. ಮುಂದಿನ ಪ್ರಶ್ನೆ, ಹೊಲದಲ್ಲಿ ಬೆಳೆಯುತ್ತಿರುವ ಅನಪೇಕ್ಷಿತ ಸಸ್ಯಗಳು ಯಾವುವು? 1ನೇ ಆಪ್ಷನ್ ಕಳೆಗಳು, 2ನೇ ಆಪ್ಷನ್ ಕಾಂಡ, 3ನೇ ಆಪ್ಷನ್ ಮರಗಳು, 4ನೇ ಆಪ್ಷನ್ ಬೆಳೆಗಳು. ಸರಿಯಾದ ಉತ್ತರ 1, ಕಳೆಗಳು. ಮುಂದಿನ ಪ್ರಶ್ನೆ, ಭಾರತದ ಕಂಟ್ರೋಲರ್ ಮತ್ತು ಎಡಿಟರ್ ಜನರಲ್ಗೆ ಸಂಬಂಧಿಸಿದ ಭಾರತೀಯ ಸಂವಿಧಾನದ ವಿಧಿ ಯಾವುದು? 1ನೇ ಆಪ್ಷನ್ ಲೇಖನ 162, 2ನೇ ಆಪ್ಷನ್ ಲೇಖನ 123,
ಮೂರನೇ ಆಪ್ಷನ್ ಲೇಖನ 148. ನಾಲ್ಕನೇ ಆಪ್ಷನ್ ಲೇಖನ 180. ಸರಿಯಾದ ಉತ್ತರ 3, ಲೇಖನ 148. ಮುಂದಿನ ಪ್ರಶ್ನೆ, ಯುನೆಸ್ಕೋ ಪ್ರಧಾನ ಕಚೇರಿ ಎಲ್ಲಿದೆ? ಒಂದನೇ ಆಪ್ಷನ್ ವಿಯೆನ್ನಾ, ಎರಡನೇ ಆಪ್ಷನ್ ನೈರೋಬಿ, ಮೂರನೇ ಆಪ್ಷನ್ ಪ್ಯಾರಿಸ್, ನಾಲ್ಕನೇ ಆಪ್ಷನ್ ವಾಷಿಂಗ್ಟನ್ DC. ಸರಿಯಾದ ಉತ್ತರ 3, ಪ್ಯಾರಿಸ್ನಲ್ಲಿದೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ದಿನವನ್ನು ವಿಶ್ವ ಭೂ ದಿನ ಎಂದು ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ 22 ಜೂನ್, ಎರಡನೇ ಆಪ್ಷನ್ 22 ಮಾರ್ಚ್, ಮೂರನೇ ಆಪ್ಷನ್ 22 ಏಪ್ರಿಲ್, ನಾಲ್ಕನೇ ಆಪ್ಷನ್ 22 ಮೇ. ಸರಿಯಾದ ಉತ್ತರ 3, 22 ಏಪ್ರಿಲ್ ಅಂದು. ಮುಂದಿನ ಪ್ರಶ್ನೆ, ಕಕ್ರಾಪರ್ ಪರಮಾಣು ಶಕ್ತಿ ಕೇಂದ್ರವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಒಂದನೇ ಆಪ್ಷನ್ ರಾಜಸ್ಥಾನ್, ಎರಡನೇ ಆಪ್ಷನ್ ಗುಜರಾತ್, ಮೂರನೇ ಆಪ್ಷನ್ ಮಹಾರಾಷ್ಟ್ರ, ನಾಲ್ಕನೇ ಆಪ್ಷನ್ ಕರ್ನಾಟಕ. ಸರಿಯಾದ ಉತ್ತರ 2, ಗುಜರಾತ್ನಲ್ಲಿದೆ.